ಅಪ್ಪ ಹೇಗಿದೆಯಾ ಪ್ರೀತಮ್? ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿ. ಯಾಕೆಲ್ಲ ನಿಂತ್ಕೊಂಡ್ರೆ? ಮನೆ ಒಳಗೋಗೋಣ. ಬೇಡ ಪ್ರೀತಮ್, ಪರವಾಗಿಲ್ಲ. ನಾಡಿದ್ದು ವಿನೂತನ ಮದುವೆ, ನೀನ್ ಬರ್ಬೇಕು. ಹಳೆ ಇದನ್ನೆಲ್ಲ ಮರ್ತು ಬಿಡು. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ತಪ್ಪು ಎರಡೂ ಕಡೆಯಿಂದ ಇದೆ. ನನ್ನ ಮೇಲೆ ಕೋಪ ಕಮ್ಮಿ ಆಗಿದ್ಯಾ? ಅವಳೇ ಕಡು ನಿನ್ನ ಮದುವೆ ಕರೀರಿ ಅಂತ ಹೇಳಿದ್ದು. ವಿನೂತನು ಒಂದು ಮಾತು ಕೇಳಬೇಕಾಗಿತ್ತಪ್ಪ. ಅವಳಿಗೆ ನಾನು ಬರೋದು ಇಷ್ಟ ಇದೆಯೋ ಇಲ್ವೋ? ಅವಳು ಇಷ್ಟ ಕಷ್ಟ ನಿನಗೆ ಯಾಕೋ? ಅಪ್ಪ ಅಮ್ಮ ನಾವು ಕರಿತಾ ಇದೀವಲ್ವಾ, ಬಾ. ನನಗೂ ನನ್ನದೇ ಆದ ಗೌರವ ಸ್ಥಾನಮಾನ ಇದೆಯಪ್ಪ. ನಾನು ಅಲ್ಲಿಗೆ ಬಂದಾಗ ಅವಳು ಕೇವಲವಾಗಿ ಮಾತಾಡಿ ನನ್ಗೆ ಅವಮಾನ ಆಗೋಗಿ ಮಾಡಿದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲಪ್ಪ. ತಂಗಿ ಅಲ್ವೇನು? ಕ್ಷಮಿಸ್ಬಿಡು. ಬರ್ಲ? ಅಪ್ಪ, ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹಾ ಇದೆ, ಏನು ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಕೇಳಿಪ್ಪ, ನಾನು ಕೊಡ್ತೀನಿ. ನೀನು ಮದುವೆಗೆ ಬಾ, ಅಷ್ಟು ಸಾಕು. ಬರ್ತೀನಿ. ವಿನುತಾ, ನಿಮ್ಮಪ್ಪ ಪ್ರೀತಮ್ ಮನೆಗೆ ಹೋಗಿದ್ದಾರೆ ಕಣೆ. ಪ್ರೀತಮ್ಮ ನಿನ್ ಮದ್ವೆಗೆ ಬರ್ತಾ ಇದ್ದಾನೆ. ಸಾವಿತ್ರಿ ಇನ್ವಿಟೇಷನ್ಗಳ ಮೇಲೆ ಹೆಸರು ಬರೀತಾ ಇದ್ದಾಳೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರ ಹೆಸರು ಹೇಳಿ ಅಡ್ರೆಸ್ ಕೊಟ್ಬಿಡು, ಅವ್ರಿಗೂ ಇನ್ವಿಟೇಷನ್ ಕಳ್ಸೋಣ. ಇನ್ವಿಟೇಷನ್ ತಂದು ನಾನು ಹೆಣದ ಮೇಲೆ ಹಾಕು, ಅಷ್ಟೇ ನಾನಿನ್ನ ಕೇಳ್ಕೊಳ್ಳೋದು.
ಸರ್, ವಿಕ್ರಮ್ ಅನ್ನೋ ಹುಡುಗನ ಜೊತೆ ನನ್ನ ಮಗಳು ವಿನುತಾ ಮದುವೆ ಆಗ್ತಾ ಇದೆ. ತಾವು ದಯವಿಟ್ಟು ಬರಬೇಕು. ಬರೋಣ ಬಿಡಿ. ಥ್ಯಾಂಕ್ ಯು ಸರ್. ತಮ್ಮಿಂದ ಮತ್ತೊಂದು ಸಹಾಯ ಆಗಬೇಕು. ಅದೇನು ಹೇಳಿ? ಮದುವೆ ದಿವಸ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಸರ್. ಯಾಕೆ ಅಂತ ತಮಗೆ ವಿಷಯ ಗೊತ್ತೇ ಇದೆ. ಪ್ರತಾಪ್ ಅನ್ನೋ ಹುಡುಗ ನನ್ನ ಮಗಳು ವಿನುತನ್ನ ಪ್ರೀತಿಸ್ತಾ ಇದ್ದ. ಈಗ ಬೇರೆ ಹುಡುಗನ ಜೊತೆ ಮದುವೆ ಗೊತ್ತಾಗಿದೆ ಅಂತ ಗೊತ್ತಾಗಿ ಆ ಕೋಪಕ್ಕೆ ಅವನು ಏನು ಬೇಕಾದ್ರೂ ಮಾಡಬಹುದು. ಅವತ್ತಿನ ದಿವಸ ಯಾವುದೇ ತೊಂದರೆ ಅವಾಂತರಗಳಾಗದೇ ಇರೋ ಹಾಗೆ ತಾವು ಸಹಕರಿಸಬೇಕು. ಓಕೆ, ಅಂದಾಗೆ ಮದುವೆ ಎಲ್ಲಿ ಇಟ್ಕೊಂಡಿದ್ದೀರಾ? ಬನ್ನೇರಘಟ್ಟ ದೇವಸ್ಥಾನದಲ್ಲಿ ಸರ್. ಸರಿ, ನೀವೊಂದು ಲೆಟರ್ ಬರ್ಕೊಡಿ, ಮುಂದಿನ ನಾವು ನೋಡ್ಕೊಂತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ರಿಜಿಸ್ಟರ್ ಮದುವೆ ಅಂತೂ ಸಾಧ್ಯನೇ ಇಲ್ಲ. ವಿನುತಾ ಮನೆಯಿಂದ ಆಚೆ ಬರೋದು, ನಿಮ್ ಜೊತೆ 15 ದಿವಸ ಇರೋದು ಆಗದೆ ಇರೋ ಮಾತು. ಏನ್ ಮಾಡೋದೀಗ? ಹಾ, ಒಂದ್ ಕೆಲಸ ಮಾಡೋಣ. ನಮ್ಮೂರ್ ತಾವ ಒಂದ್ ದೇವಸ್ಥಾನ ಐತೆ, ಅಲ್ಲಿ ಯಾರು ಇರಕ್ಕಿಲ್ಲ. ಅದಿರೋದು ಕಾಡೊಳಗೆ. ಆ ದೇವಸ್ಥಾನದ ಬಾಗಿಲು ತೆಗೆಯೋದು ವಾರಕ್ಕೆ 1 ಕಿತ ಮಾತ್ರ. ಅಲ್ಲಿ ಪೂಜಾರಪ್ಪ ನಂಗೆ ಪರಿಚಯ ಅವನೇ. ನಾನು ಅವನಿಗೆ ಹೇಳಿರ್ತೀನಿ, ನೀವು ಮದುವೆ ದಿವಸ ಓಡೋಗಿ ಅಲ್ಲೇ ಮದುವೆ ಆಗ್ಬಿಡಿ. ಹಲೋ ಸರ್, ನಾನು ಉಮಾಪತಿ ಮಾತಾಡ್ತಾ ಇರೋದು. ಹೇಳಿ. ನಿಮ್ಮ ಮಾವ ನಂಜುಂಡಯ್ಯನವರು ವಿನುತಾ ಮದುವೆಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ನಮ್ಮ ಸಾಹೇಬ್ರನ್ನ ಕೇಳಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ. ಯೋಚನೆ ಮಾಡಿ ನೋಡಿ. ಒಂದು ಸಮಸ್ಯೆ ಬಗೆಹರಿತು ಅನ್ನೋ ವೇಳೆಗೆ ಇನ್ನೊಂದು ಸಮಸ್ಯೆ ಶುರು ಆಗಿದೆ. ಏನಾಯ್ತು ಸತ್ಯ? ನಮ್ಮ ಮಾವನವರು ವಿನುತನ್ ಮದುವೆ ದಿವಸ ಪೊಲೀಸ್ ಪ್ರೊಟೆಕ್ಷನ್ ಕೇಳೋರಂತೆ. ಆಗೋಯ್ತು ಬಿಡು. ನನ್ನ ವಿನುತಾ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತದೆ ಬಿಡಿ ಬಸ್ಸು. ಹ್ಯಾಕ್ ಸಾಧ್ಯ ಸತ್ಯ? ಆ ಪೊಲೀಸವ್ರು ಕಣ್ತಪ್ಸಿ ವಿನುತನ ಮದುವೆ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬರಕ್ಕಾಗತ್ತಾ? ಇಟ್ಸ್ ಇಂಪಾಸಿಬಲ್. ಇರಿಟೇಟ್ ಆಯ್ತಾ? ದೀಪ ಹಾಕಿದ್ದು ಮುಖ ನೋಡೋದಕ್ಕೆ ಇಷ್ಟ ಇಲ್ವಾ? ಮಾತಾಡೋದಕ್ಕೂ ಇಷ್ಟ ಇಲ್ಲ ಅನ್ಸುತ್ತೆ ಅಲ್ವಾ? ಏನ್ ಹೇಳಿ? ಓ, ಅಪ್ಪ ಅನ್ನೋದಕ್ಕೂ ಇಷ್ಟ ಇಲ್ಲ ಅಲ್ವಾ? ಏನ್ ಹೇಳಿಯಪ್ಪ? ಹೀಗೆ ಚಿಕ್ಕ ವಯಸ್ಸಲ್ಲೂ ಹೇಗೆ ನೀನು ಕೋಪ ಮಾಡ್ಕೊಳ್ತಾ ಇದ್ದೆ. ನೀನು ಹುಟ್ಟಿದಾಗ ನಿನಗೆ ಪ್ರಜ್ಞೆ ಇರಲಿಲ್ಲ, ಕೈಕಾಲ ಆಡ್ತಾ ಇರಲಿಲ್ಲ, ನಗು ಇಲ್ಲ, ಅಳುಗಿಲ್ಲ, ಕಂಡು ಬಿಟ್ಟಿರಲಿಲ್ಲ. ನೀನು ಬದುಕಿದೀಯ ಅಂತ ಗೊತ್ತಾಗ್ತಿದ್ದಿತ್ತು ನಿನ್ನ ಹೃದಯದ ಬಡಿತದಿಂದ. ಯಾಕೆ ಹೀಗೆ ಅಂತ ಡಾಕ್ಟರ್ನ ಕೇಳಿದ್ವಿ. ಇನ್ನು 10 ದಿವಸದಲ್ಲಿ ಪ್ರಜ್ಞೆ ಬಂದ್ರೆ ಬರಬಹುದು, ಇಲ್ಲದೆ ಇದ್ರೆ ಹೇಳೋದಕ್ಕೆ ಆಗೋಲಿಲ್ಲ ಅಂದ್ರು. ನನಗೆ ಪತ್ನಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಡಿಸೆಂಬರ್ ಆಗ ವಿಪರೀತ ಚಳಿ, ಮಂಜು.
ಬೆಳಗಿನ ಜಾವ ಹೊರಗಡೆ ಬಂದ್ರೆ ಮೈಯೆಲ್ಲ ಮರಗಟ್ಟು ಬಿಡೋದು. ನಿನ್ನ ಹೆತ್ತು ಪದ್ಮನ್ಗೆ ಹಸಿ ಮೈ, ಕಾಲ್ ಚೀಲ ಇಲ್ಲದೆ ಕಾಲ ಕೆಳಗಡೆ ಇಡೋ ಹಾಕಿರಲಿಲ್ಲ. ಆದ್ರೂ ಅಂಥ ಚಳಿನಲ್ಲೂ ನಿನ್ನನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ದಿನ ಬೆಳಗಿನ ಜಾವ 4 ಗಂಟೆಗೆದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಹುರುಳಿ ಸೇವೆ ಮಾಡ್ತಾ ಇತ್ತು. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಸತತವಾಗಿ 9 ದಿವಸ. ಹತ್ತನೇ ದಿವಸ ಅವಳಿಗೆ ವಿಪರೀತ ಜ್ವರ. ಡಾಕ್ಟರ್ ಚೆಕಪ್ ಮಾಡಿದ್ರು. ಪಲ್ಸ್ ರೇಟ್ ಕಡಿಮೆ ಇದೆ, ಹೀಟರ್ ಇಡಬೇಕು, ಇಲ್ಲದೆ ಇದ್ರೆ ಪದ್ಮಾವತಿ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಪದ್ಮ, ಇದು ಹರಕೆ ಕೊನೆ ದಿವಸ, ಸಾಧ್ಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಹತ್ರ ಜಗಳ ಮಾಡಿಕೊಂಡು ಹೋಗಿ ಉರುಳು ಸೇವೆ ಮಾಡಿದ್ರು. ಅವತ್ತೇ ನೀನು 10 ಗಂಟೆ ಕಣ್ಣು ಬಿಟ್ಟೆ, ಕೈ ಕಾಲಾಡಿಸ್ದೆ, ಕಠಾರ ಅಂತ ಕಿರಿಸಿದೆ. ಆಗ ನೋಡಬೇಕಾಗಿತ್ತು ಪದ್ಮಾವತಿ ಸಂತೋಷ, ಮಮ್ಮನ ಸಂತೋಷ ನೋಡಬೇಕಾಗಿತ್ತು. ನನ್ನ ಮಗ ಉಳಿದು ಬಿಡ್ತು, ನನ್ನ ಮಗ ಉಳಿದು ಬಿಡ್ತು ಅಂತ ಹೇಳಿ ಇಡೀ ಆಸ್ಪತ್ರೆಗೆ ಸಿಹಿ ಹಂಚಿದ್ರು. ಅಂತಹ ಪ್ರೀತಿ ನಿನ್ನನ್ನು ಕಂಡ್ರೆ ನಿಮ್ಮ ತಾಯಿಗೆ. ಲಗ್ನ ಪತ್ರಿಕೆನ ನಾನು ಹೆಣದ ಮೇಲೆ ಹಾಕ್ಬಿಡಿ ಅಂತ ಹೇಳಿದೆಯಂತೆ. ಯಾವ ತಂದೆ ತಾಯಿನೂ ಈ ಪ್ರಪಂಚದಲ್ಲಿ ಮಕ್ಕಳು ಸಾಯಲಿ ಅಂತ ಬಯಸೋದಿಲ್ಲ. ನಿನ್ನ ಸಂತೋಷದಲ್ಲೇ ನಮ್ಮ ಬದುಕಿದೆ. ದಯವಿಟ್ಟು ಯಾವತ್ತೂ ಸಾಯೋ ಮಾತಾಡಬೇಡ. ಈ ಮದುವೆಗೆ ಸಹಕರಿಸು, ಕೈ ಕೊಡಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಮ್ಮ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅಲ್ಲ ಕಣವ ಸಾವಿತ್ರಿ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಈ ಕಡೆಯಿಂದ ಆ ಕಡೆಗೆ ಹೋಯ್ತೀಯ, ಆ ಕಡೆಯಿಂದ ಈ ಕಡೆಗೆ ಬರ್ತೀಯ, ನಿನ್ ಜಾಗದಲ್ಲಿ ನಿಂತ್ಕೋತಿಲ್ಲ, ಬಾಗಲ್ ತಾವಾಗ ನೋಡ್ತೀಯ. ಏನವ ವಿಷಯ? ಮಾಮ 10 ಗಂಟೆ ಆಯ್ತು, ಇವ್ರಿನ್ನೂ ಬಂದೇ ಇಲ್ಲ. ಅವನೇ ನೀ ಸ್ಕೂಲ್ಗೆ ಹೋಗೋ ಮಗನ, ಬತ್ತಾನೆ ನೀನ್ ಊಟ ಮಾಡಿ ಮಲಿಕೋ. ಇಲ್ಲ ಮಾಮ, ಇವರು ಬರ್ಲಿ. ಅಯ್ಯೋ ಎಲ್ಲ ಬಾಡಿಗೆ ಹೋಗಿರ್ಬೇಕಣವ, ಬತ್ತಾನೆ. ಇಲ್ಲ ಮಾಮ, ಗಾಡಿ ಇಲ್ಲೇ ಇದೆ. ಒಂದ್ ಫೋನ್ ಹಚ್ಚು ನೋಡುವ. ನಾನೇ ಮಾಡಿದ್ದೆ ಮಾಮ, ಫೋನ್ ತಗೋತಾ ಇಲ್ಲ. ಯಾವತ್ತೂ ಈ ತರ ಲೇಟ್ ಮಾಡ್ದವ್ರಲ್ಲ, ಲೇಟ್ ಆದ್ರೂ ಮುಂಚೆನೆ ಫೋನ್ ಮಾಡಿ ನಂಗೆ ಹೇಳೋರು. ಇವತ್ ನಾನೇ ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ. ಯಾಕೋ ತುಂಬಾ ಭಯ ಆಗ್ತಿದೆ ಮಾಮ. ಭಯ ಪಡೋ ಅಂತದೇನಿಲ್ಲ ಬಿಡುವ. 10 ಜನ ಬಂದ್ರು ನನ್ ಮಗ ಎಲ್ರಿಗೂ ಹೊಡೆದ್ ಬರ್ತಾನೆ ಅಂತ ನನ್ ಮಗ. ನೀನು ಯೋಚನೆ ಮಾಡ್ಬೇಡ, ಊಟ ಮಾಡಿ ಮಲಿಕೋ. ತಗೋಯ್ತೀನ. ಇಲ್ಲಿ ನಾವು 3 ಜನ ಇದ್ದೀವಿ. ನಮ್ಮ ಬಾಯಿಗೆ ಈ ಅಕ್ಕಿ ಕಾಳು ಹಾಕಿ ನಾವು ಸತ್ತು ಹೋದ್ವಿ ಅಂತ ತಿನ್ಕೊಂಡು ಹೊಟ್ಟವು. ನನ್ನ ಲೈಫಲ್ಲಿ ನೀನೇನು ಅಂತ ನಿನಗೆ ಗೊತ್ತಿಲ್ಲ ವಿನುತ. ಬೇಡ ಬೇಡ ಅಂತ ತುಂಬ ಹೇಳಿದೆ. ನನ್ನ ಮನಸ್ಸು ನನ್ನ ಮಾತು ಕೇಳ್ತಾನೆ ಇಲ್ಲ. ನಾನು ಬದುಕಿದ್ರೆ ಎಲ್ರಿಗೂ ತೊಂದರೆ. ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ನನ್ನ ಕೈಲಿ ಮದುವೆ ಆಗೋಕ್ಕಾಗಲ್ಲ. ನಾನು ಪ್ರತಾಪ್ನ ಮದುವೆ ಆದರೆ ಅಪ್ಪ ಅಮ್ಮ ಬದುಕಿರಲ್ಲ. ಇದೆಲ್ಲದಕ್ಕೂ ಪರಿಹಾರ ಅಂದರೆ
ನನ್ನ ಸಾವು. ಪ್ರೀತಿಯ ಅಪ್ಪ ಅಮ್ಮನಿಗೆ ನನ್ನಿಂದ ನಿಮಗೆ ನೆಮ್ಮದಿ ಇಲ್ಲ. ನೀವು ಹೇಳಿದ ಹುಡುಗನ ಮದುವೆ ಆಗೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಿಬ್ಬರಲ್ಲೂ ಒಮ್ಮತ ಇಲ್ಲ. ಪ್ರತಾಪ್ ಒಳ್ಳೆಯವರು ಅಂತ ನಾನು ಎಷ್ಟೇ ಹೇಳಿದ್ರು ನೀವು ನಂಬ್ತಿಲ್ಲ. ನಿಮಗೆ ವೈಶಾಲಿ ಮೇಲಿನ ಕೋಪ ದ್ವೇಷ ಇನ್ನೂ ಹೋಗಿಲ್ಲ. ಹಾಗಾಗಿ ಮನೆಯಲ್ಲಿ ಮನಸ್ಸಲ್ಲಿ ಮನಸ್ತಾಪಗಳು. ಈ ಮನಸ್ತಾಪಗಳ ಮಧ್ಯೆ ಬದುಕಿರೋದು ಕಷ್ಟ ಆಗ್ತಿದೆ. ನಾನು ನಿಮಗೆ ದ್ರೋಹ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನನಗೆ ವಿಕ್ರಮ್ ಜೊತೆ ಬಾಳ್ವೆ ಮಾಡೋಕ್ಕಾಗಲ್ಲ. ಹಾಗಂತ ಅವ್ರು ಕೆಟ್ಟವರು ಅಂತಲ್ಲ. ಪ್ರತಾಪ್ನ ಬಿಟ್ಟು ಬೇರೆಯವ್ರ ಜೊತೆ ಬದುಕಕ್ಕೆ ನನಗಿಂದ ಸಾಧ್ಯ ಇಲ್ಲ. ನಿಮ್ಮ ಮಾತಂತೆ ನಾನು ನಡ್ಕೊಂಡ್ರೆ ನನಗೆ ನೆಮ್ಮದಿ ಇರಲ್ಲ. ನನ್ನ ಪ್ರೀತಿಗೋಸ್ಕರ ನೀರು ತಲೆ ಬಾಗಿದ್ರೆ ನಿಮಗೆ ನೆಮ್ಮದಿ ಇರಲ್ಲ. ನನ್ನ ಪ್ರೀತಿಗಿಂತ ಅಪ್ಪ ಅಮ್ಮನ ನೆಮ್ಮದಿ ಸುಖ ಮುಖ್ಯ ಅನ್ನಿಸ್ತಿದೆ. ನಾನು ಬದುಕಿದ್ರೇ ಸಮಸ್ಯೆ. ಅದಕ್ಕೆ ಪ್ರಪಂಚನ ಬಿಟ್ಟು ಹೋಗೋ ತೀರ್ಮಾನ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಮಗಳಾಗೆ ಹುಡ್ತೀನಿ. ಕ್ಷಮಿಸಿ.